Hello viewers, today we start a 6th standard lesson, What I Want for You and Every Child, a letter from Obama to his daughter. ನಾವು ಇವತ್ತು a 6th standard lesson a letter from Obama to his daughter lesson ನೋಡೋಣ. So let us start the lesson. First is Introduction. In this tender, beautiful and emotional letters to his daughter Malia 10 and Shesha 7, America's former president Barack Obama tells his children why he decided to contest for the president post. He also tells us what he wants for his children. ಈ ಪಾಠದಲ್ಲಿ ನಾವು ಒಂದು ಸುಂದರ ಮತ್ತು ಭಾವನಾತ್ಮಕ ಪತ್ರವನ್ನು ನೋಡ್ತಾ ಇದ್ದೀವಿ. ಮಾಜಿ ಪ್ರೆಸಿಡೆಂಟ್ ಆದಂತಹ ಬರಾಕ್ ಒಬಾಮಾ ಅವರು ತನ್ನ ಮಕ್ಕಳಿದಂತಹ ಮಾಲಿಯಾ ಮತ್ತು ಶೇಷ ಅವರಿಗೆ ಬರೆದಂತಹ ಪತ್ರ. ಈ ಪತ್ರದಲ್ಲಿ ಅವರು ಯಾಕೆ ಅಮೇರಿಕದ ಅಧ್ಯಕ್ಷ ಹುದ್ದೆಗೆ ನಿಂತ್ಕೊಂಡ್ರು, ಅಲ್ಲಿ ಕಂಟೆಸ್ಟ್ ಮಾಡಿದ್ರು, ಈ ಪತ್ರದ ಮೂಲಕ ತಿಳಿದುಕೊಳ್ಳುತ್ತೇವೆ. So let us start the lesson. See this picture. He is a Barack Obama. She is a wife and these two are daughters of Barack Obama. ಬರಾಕ್ ಒಬಾಮಾ ಡಾಟರ್ಸ್ ಆಗಿರ್ತಾರೆ. ಇವರು ವೈಫ್ ಆಗಿದ್ದಾರೆ ಮತ್ತು ಇವರು ಬರಾಕ್ ಒಬಾಮಾ ಅಂತ ಹೇಳ್ಬೋದು. ಇಫ್ ಯು ನ್ಯೂ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಪ್ರೆಸ್ ಲೈಕ್ ಬಟನ್. ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. ಡಿಯರ್ ಮಾಲಿಯಾ ಆ್ಯಂಡ್ ಶೇಷಾ, ಐ ನೋ ದಟ್ ಯು ಹ್ಯಾವ್ ಬೋತ್ had a lot of fun these last 2 years on the campaign trail, going to picnic and parades and state fairs, eating all sorts of junk food your mother and I probably shouldn't have let you have, but I also know that isn't always been easy for you and mom, and that are excited as you both are about the new puppy. ಸೊ ಇಲ್ಲಿ ಬರಾಕ್ ಒಬಾಮಾ ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ಮಾಲ್ಯ ಮತ್ತು ಶೇಷ, ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅಂತ ಹೇಳಿಬಿಟ್ಟು ಈ ಲೆಟರಲ್ಲಿ ಬರೀತಾ ಇದ್ದಾರೆ. ಐ ನೋ ದಟ್ ಯು ಹ್ಯಾವ್ ಹ್ಯಾಡ್ ಎ ಲಾಟ್ ಆಫ್ ಫನ್. ನೀವು 2 years ನಮಗೆ ಬಿಟ್ಟು ಇದ್ದಾಗ ನೀವು ಲಾಟ್ ಆಫ್ ಫನ್, ತುಂಬ ಎಂಜಾಯ್ಮೆಂಟನ್ನು ಮಾಡಿದ್ದೀರಾ, ಮತ್ತು ಪಿಕ್ನಿಕ್ಸ್ ಹೋಗಿದ್ದೀರಾ, ಮತ್ತು ಜಂಕ್ ಫುಡ್ ಎಲ್ಲ ತಿಂದಿದ್ದೀರಾ. ನಾನು ಮತ್ತು ನಿಮ್ಮ ಅಮ್ಮ ಕೂಡ ಅದು ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಇಲ್ಲಿ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ಸೊ ಬರಾಕ್ ಒಬಾಮಾ ಅವರು ಇದು ಹೇಳ್ತಾ ಇರಬೇಕಾದ್ರೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ಆಲ್ಸೋ ಐ ನೋ ದಟ್ ಇಟ್ ಹ್ಯಾಸಂಟ್ ಆಲ್ವೇಸ್ ಬೀನ್ ಈಸಿ ಫಾರ್ ಯು ಆ್ಯಂಡ್ ಮಾಮ್ ಆ್ಯಂಡ್ ಇಟ್ ಈಸ್ ಎಕ್ಸೈಟೆಡ್ ಆ್ಯಸ್ ಬೋತ್ ಆರ್ ಅಬೌಟ್ ದಟ್ ಎ ನ್ಯೂ ಪಪ್ಪಿ. ನೀವು ಇಬ್ಬರೂ ಬಂದಿದ್ದೀರಾ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಪಪ್ಪಿ ಅಂದರೆ ಡಾಗಿಂದು ಮರಿ, ಅಂದರೆ ನಾಯಿನ ಮರಿಗೆ ಪಪ್ಪಿ ಅಂತ ಹೇಳ್ತಾರೆ. ಸೊ ಡಾಗ್ ಮರಿ ಜೊತೆಲಿ ನೀವು ಬಂದಿದ್ದೀರಾ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ಇಟ್ ಡಸಂಟ್ ಮೇಕ್ ಅಪ್ ಫಾರ್ ಆಲ್ ದ ಟೈಮ್ ವಿ ಹ್ಯಾವ್ ಬೀನ್ ಅಪಾರ್ಟ್. ಐ ನೋ ಹೌ ಮಚ್ ಐ ಹ್ಯಾವ್ ಮಿಸ್ಡ್ these past 2 years and today I want to tell you a little more about why I decided to take our family on this journey. ನಾನು ತುಂಬ ಖುಷಿಯಾಗಿದ್ದೀನಿ ಮತ್ತು ನಾನು ಇವತ್ತು ನಿಮಗೆ ಎಷ್ಟು ತುಂಬ ಮಿಸ್ ಮಾಡಿಕೊಂಡೆ, ನಾನು ಎಷ್ಟು ಜ್ಞಾಪಿಸ್ಕೊಂಡೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ಮತ್ತು ಈ ಜರ್ನಿಯಲ್ಲಿ ನಿಮಗೆ, ಈ ಪ್ರಯಾಣದಲ್ಲಿ ನಾನು ನಿಮಗೆ ಏನಕ್ಕೆ ಕರ್ಕೊಂಬಂದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ.
let us know in next page. When I was young man, I thought life was all about me, about I would make my way in the world, become successful and get the things I want. ನಾನು ಯುವಕನಿದ್ದಾಗ, ಯಂಗ್ ಮ್ಯಾನ್ ಅಂದರೆ ಯುವಕನಿದ್ದಾಗ ನಾನು ಏನು ಥಿಂಕ್ ಮಾಡ್ತಾ ಇದ್ದೆ, ನಾನು ಸಕ್ಸಸ್ಫುಲ್ ಆಗಬೇಕು, ಪ್ರಪಂಚದಲ್ಲಿ ನಾನು ತುಂಬ ಸಕ್ಸಸ್ಫುಲ್ ಮನುಷ್ಯನಾಗಬೇಕು, ಮತ್ತು ನನ್ನ ಒಳ್ಳೆ ಸಕ್ಸಸ್ ಅಂತ ತಿಳ್ಕೊಂಡಿದ್ದೆ ಅಂತ ಇಲ್ಲಿ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ಬಟ್ ದೆನ್ ದ ಟೂ ಆಫ್ ಯು ಕೇಮ್ ಇನ್ ಟು ಮೈ ವರ್ಲ್ಡ್ with all our curiosity and mischievous and those smiles that never fail to fulfill my heart and light up my day. ನೀವಿಬ್ಬರು ನನ್ನ ಲೈಫಲ್ಲಿ ಬಂದಾಗ ನಿಮ್ಮ ಕುತೂಹಲ ನೋಡಿ ಮತ್ತು ನಿಮ್ಮ ತುಂಟಾಟವನ್ನು ನೋಡಿ, ಕ್ಯೂರಿಯಾಸಿಟಿ ಅಂದರೆ ಕುತೂಹಲ, ಮಿಸ್ಚಿವಸ್ ಅಂದರೆ ತುಂಟಾಟವನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತೆ, ನನ್ನ ಹೃದಯ ತುಂಬಿಡುತ್ತೆ ಅಂತ ಇಲ್ಲಿ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಸಡನ್ಲಿ ಆಲ್ ಮೈ ಬಿಗ್ ಪ್ಲ್ಯಾನ್ಸ್ ಫಾರ್ ಮೈ ಸೆಲ್ಫ್ ಡಿಡೆಂಟ್ ಸೀಮ್ ಸೋ ಇಂಪಾರ್ಟೆಂಟ್ ಎನಿಮೋರ್. ಮತ್ತು ನನ್ನ ಪ್ಲ್ಯಾನ್ಸ್ ನಿಮ್ಮ ಮುಂದೆ ಇಂಪಾರ್ಟೆಂಟ್ ಅಲ್ಲ ಅಂತ ನನಗೆ ಅನಿಸೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ಐ ಸೂನ್ ಫೌಂಡ್ ದಟ್ ದ ಗ್ರೇಟೆಸ್ಟ್ ಜಾಯ್ ಇನ್ ಮೈ ಲೈಫ್ ವಾಸ್ ದ ಜಾಯ್ ಐ ಸಾ ಇನ್ ಯುವರ್ಸ್. ನನ್ನ ಬದುಕಿನ ಜೀವನದ ಒಳ್ಳೆ ಖುಷಿ ನೀವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಬರಾಕ್ ಒಬಾಮಾ ಅವರು ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. And I realized that my own life wouldn't count for much unless I was able to ensure that you had a very opportunity for happiness and fulfillment in yours. ನಾನು ಎಲ್ಲ ಆಪರ್ಚುನಿಟೀಸ್ ಏನಾದರೂ ಇರಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿನೆಸ್ ಇರಲಿ, ಫುಲ್ಫಿಲ್ಮೆಂಟ್ ಇರಲಿ, ಅದೆಲ್ಲ ನಾನು ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ನನಗೆ ತುಂಬ ಇಷ್ಟ ಇದೆ ಅಂತ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ಇನ್ ದ ಎಂಡ್ ಗರ್ಲ್ಸ್, that's why I ran for president, because of what I want for you and for every child in this nation. ಅದಕ್ಕೋಸ್ಕರ ನಾನು ಪ್ರೆಸಿಡೆಂಟ್ ಆಗಕ್ಕೆ ಇಷ್ಟಪಟ್ಟೆ. ನಾನು ಏನು ಕನಸನ್ನು ಕಾಣ್ತಾ ಇದ್ದೀನಿ ತನ್ನ ಮಕ್ಕಳಿಗೋಸ್ಕರ, ಆ ಕನಸನ್ನು ಎಲ್ಲ ಪೇರೆಂಟ್ಸ್, ಎಲ್ಲ ಫಾದರನ್ನು ಕಾಣಬೇಕು ಅಂತ, ಎಲ್ಲ ಫುಲ್ಫಿಲ್ಲು ಕೂಡ ಮಾಡಬೇಕು ಅಂತ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಅಂತ ಇಲ್ಲಿ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಐ ವಾಂಟ್ ಆಲ್ ಅವರ್ ಚಿಲ್ಡ್ರನ್ to go to school worthy of their potential, school that challenge them, inspire them and instill in them a sense of wonder about the world around them. ಮತ್ತು ಎಲ್ಲ ಪೇರೆಂಟ್ಸ್ ಎಲ್ಲ ಚಿಲ್ಡ್ರನ್ಸಿಗೆ, ಎಲ್ಲ ಮಕ್ಕಳಿಗೆ ಸ್ಕೂಲನ್ನು ಕಳಿಸ್ಲೇಬೇಕು. ಎಷ್ಟು ದುಡ್ಡಾದ್ರೂ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಇಲ್ಲಿ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ಇನ್ಸ್ಟಿಲ್ ಇನ್ ದೆಮ್ ಆ್ಯಂಡ್ ಎ ಸೆನ್ಸ್ ಆಫ್ ವಂಡರ್ ಅಬೌಟ್ ದ ವರ್ಲ್ಡ್ ಅರೌಂಡ್ ದೆಮ್. ಮತ್ತು ಅವರಿಗೆ ಈ ವರ್ಲ್ಡಲ್ಲಿ, ಪ್ರಪಂಚದಲ್ಲಿ ನೀವು ಒಳ್ಳೆ ಮಕ್ಕಳನ್ನು ಆಗಬೇಕು, ಒಳ್ಳೆ ನಾಗರಿಕರಾಗಬೇಕು ಅಂತ ನೀವು ಭಾವಿಸಿ ಅಂತ ಎಲ್ಲ ಪೇರೆಂಟ್ಸಿಗೆ ಹೇಳ್ತಾ ಇದ್ದಾರೆ. ಐ ವಾಂಟ್ ದೆಮ್ ಟು ಹ್ಯಾವ್ the chance to go to college even if their parents are not rich. ನಾನು ಒಂದು ಚಾಲೆಂಜ್ ಲೈಫನ್ನು ಕ್ರಿಯೇಟ್ ಮಾಡಬೇಕು, ಈ ರಾಷ್ಟ್ರದಲ್ಲಿ ಒಂದು ಚಾಲೆಂಜ್ ಲೈಫನ್ನು ಕ್ರಿಯೇಟ್ ಮಾಡಬೇಕು ಅಂತ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಏನಪ್ಪ ಚಾಲೆಂಜ್ ಅಂದರೆ ಎಲ್ಲ ಮಕ್ಕಳು ಕಾಲೇಜಿಗೆ ಹೋಗಬೇಕು, ಮತ್ತು ಪೇರೆಂಟ್ಸ್ ರಿಚ್ ಇರಲಿ, ಪೂರ್ ಇರಲಿ, ಶ್ರೀಮಂತರು ಇರಲಿ, ಬಡವರಿರಲಿ, ಅವರು ಕಾಲೇಜನ್ನ ಓದಿಸ್ಬೇಕು ತನ್ನ ಮಕ್ಕಳಿಗೆ ಅಂತ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಆ್ಯಂಡ್ ಐ ವಾಂಟ್ ದೆಮ್ ಟು ಗೆಟ್ ಗುಡ್ ಜಾಬ್ಸ್ ದಟ್ ಪೇ ವೆಲ್ ಆ್ಯಂಡ್ ಗಿವ್ ದೆಮ್ ಬೆನಿಫಿಟ್ ಲೈಕ್ ಹೆಲ್ತಿ ಕೇರ್ ಜಾಬ್ಸ್
that let them spend time with their own kids and retired with dignity. ಮತ್ತು ಅವರಿಗೆ ಒಳ್ಳೆ ಕೆಲಸ ಹುದ್ದೆಯನ್ನು ಸಹ ಕೊಡಬೇಕು ಅಂತ ನನ್ನ ಇಷ್ಟ ಇದೆ. ಆ ಹುದ್ದೆಯಲ್ಲಿ ಪೇರೆಂಟ್ಸ್ ತನ್ನ ಮಕ್ಕಳ ಜೊತೆಯಲ್ಲಿ ಕೆಲಸವನ್ನು ಮಾಡಬೇಕು. ಭಾಳಷ್ಟು ಪೇರೆಂಟ್ಸ್ ಏನು ಮಾಡ್ತಾರೆ, ಇಲ್ಲಿ ಈ ನೇಷನಲ್ಲಿ ಕೆಲಸವನ್ನು ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಬೇರೆ ರಾಷ್ಟ್ರಕ್ಕೆ ಹೋಗ್ತಾರೆ ಕೆಲಸಗಳನ್ನು ಮಾಡೋದಕ್ಕೆ. ಅದು ಆಗಬಾರ್ದು, ನಮ್ಮ ರಾಷ್ಟ್ರದಲ್ಲಿ ಆಗಬಾರ್ದು ಅಂತ ಬರಾಕ್ ಒಬಾಮಾ ಹೇಳ್ತಾರೆ. ಪೇರೆಂಟ್ಸ್ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ ಅವರು ಕೆಲಸವನ್ನು, ತನ್ನ ಹುದ್ದೆಯನ್ನು ಕೂಡ ಮಾಡಬೇಕು ಮತ್ತು ರಿಟೈರ್ಮೆಂಟು ಕೂಡ ಅವ್ರ ಜೊತೆಯಲ್ಲೇ ಆಗಬೇಕು. ನಿವೃತ್ತಿನೂ ಕೂಡ ಅವರು ಜೊತೆಯಲ್ಲೇ ಮಕ್ಕಳ ಜೊತೆಯಲ್ಲೇ ಆಗಬೇಕು ಅಂತ, ಈ ರಾಷ್ಟ್ರವನ್ನು ಮಾಡಬೇಕು ಅಂತ ಬರಾಕ್ ಒಬಾಮಾ ಅವರ ಕನಸಾಗಿದೆ. I want us to push the boundaries of discovery so that you will live to see new technologies and inventions that improve our lives and make our planet cleaner and safer. ಮತ್ತು ಇಲ್ಲಿ ಬೌಂಡರೀಸ್ ಏನಿದೆ, ಡಿಸ್ಕವರೀಸ್ ಏನಿದೆ, ಡಿಸ್ಕವರೀಸ್ ಅಂದರೆ ಆವಿಷ್ಕಾರಗಳನ್ನು ನಾನು ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಟೆಕ್ನಾಲಜೀಸ್, ಇನ್ವೆನ್ಷನ್ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳು ಎಲ್ಲ ನಾನು ತನ್ನ ರಾಷ್ಟ್ರದಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇಷ್ಟ ಆಗಿದೆ ಅಂತ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. And I want to push our own human boundaries to reach beyond the divides to race and region, gender and religion that keep us from seeing the best in each other. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ರೇಸಲ್ಲಿ, ಜನಾಂಗ ಮತ್ತು ರೇಸ್ ಆ್ಯಂಡ್ ರೀಜನ್ ಅಂದರೆ ಜನಾಂಗ ಮತ್ತು ಪ್ರದೇಶದಲ್ಲೂ ಸಹ ನಾನು ಒಳ್ಳೆಯದು ಮಾಡಬೇಕು. ಜೆಂಡರ್ ಆ್ಯಂಡ್ ರಿಲಿಜನ್ ಅಂದರೆ ಲಿಂಗ ಮತ್ತು ಧರ್ಮ, ಜನಾಂಗ ಮತ್ತು ಪ್ರದೇಶ, ಅದರೆಲ್ಲ ಏನೇನು ಪೀಪಲ್ಸಿಂದು ಏನು ಪಾಯಿಂಟ್ ಆಫ್ ವ್ಯೂ ಇದೆ ಅದನ್ನು ಚೇಂಜ್ ಮಾಡಿ ನಾನು ಒಳ್ಳೆಯದನ್ನು ಈ ನೇಷನಿಗೆ ಮಾಡಬೇಕು ಅಂತ ಬರಾಕ್ ಒಬಾಮಾ ಅವರದ ಕನಸಾಗಿದೆ. ಸಿ ದ ಪಿಕ್ಚರ್. ಹಿ ಈಸ್ ಎ ಬರಾಕ್ ಒಬಾಮಾ. ಶಿ ಈಸ್ ಎ ವೈಫ್ and 2 children, Malia and Shasha. We can see the happy family. So let us know the next paragraph. These are the things I want for you to grow up in a world with no limits on your dreams and no achievements beyond your reach, and to grow into compassionate, committed woman who will help build the world. ಸೊ ಇಲ್ಲಿ ಬರಾಕ್ ಒಬಾಮಾ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ತನ್ನ ಮಕ್ಕಳಿಗೆ ಎಷ್ಟು ಗ್ರೋ ಮಾಡ್ತೀನಿ ಅಂದರೆ ಈ ವರ್ಲ್ಡಲ್ಲೇ ಅವರು ತುಂಬ ಕನಸನ್ನು ಕಾಣಬೇಕು ಮತ್ತು ಆ ಕನಸನ್ನು ನೆನಸು ಮಾಡಬೇಕು ಅಂತ, ಅಷ್ಟು ನಾನು ಆ ಮಕ್ಕಳಿಗೆ ಏಬಲ್ ಮಾಡ್ತೀನಿ. ನಾನು ಮಕ್ಕಳಿಗೆ ಆ ಥರ ವಿದ್ಯೆಯನ್ನು ಕೊಟ್ಟು ಆ ಥರ ನಾನು ತನ್ನ ಕಾಲ ಮೇಲೆ ನಿಲ್ಲಿಸ್ತೀನಿ ಅಂತ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ವಾಂಟ್ ಎವ್ರಿ ಚೈಲ್ಡ್ ಟು ಹ್ಯಾವ್ ದ ಸೇಮ್ ಚಾನ್ಸ್ ಟು ಲರ್ನ್ ಆ್ಯಂಡ್ ಡ್ರೀಮ್ ಆ್ಯಂಡ್ ಗ್ರೋ ಆ್ಯಂಡ್ ಥ್ರೀವ್ ದಟ್ ಯು ಗರ್ಲ್ಸ್ ಹ್ಯಾವ್. ಮತ್ತು ಅವರ ಜೊತೆಯಲ್ಲಿ ಎಲ್ಲ ಗರ್ಲ್ಸಿಗೂ ಸಹ ಒಳ್ಳೆ ವಿದ್ಯಾಭ್ಯಾಸನ ಕೊಟ್ಟು ಅವರು ಒಳ್ಳೆ ಕನಸನ್ನು ಕಾಣಬೇಕು ಮತ್ತು ಆ ಕನಸನ್ನು ನೆನೆಸು ಮಾಡಬೇಕು ಅಂತ ಭಾವಿಸ್ತಾರೆ. ದಟ್ಸ್ ವೈ ಐ ಹ್ಯಾವ್ ಟೇಕನ್ ಯುವರ್ ಫ್ಯಾಮಿಲಿ ಆನ್ ದಿಸ್ ಅಡ್ವೆಂಚರ್. ಮತ್ತು ಈ ಪ್ರಯಾಣದಲ್ಲಿ ನಾನು ಅದಕ್ಕೋಸ್ಕರ ಎಲ್ಲ ಫ್ಯಾಮಿಲಿಗೆ ತಂದಿದ್ದೀನಿ ಅಂತ ಬರಾಕ್ ಒಬಾಮಾ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. I am so proud of both of you. I love you more than you can ever know, and I am grateful every day for your patience.
ಮತ್ತು ನಾನು ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ತುಂಬ ಪ್ರೀತಿನ ಮಾಡ್ತೀನಿ. ಈಸ್ ಗ್ರೇಸ್ ಆ್ಯಂಡ್ ಹ್ಯೂಮರ್ as we prepare to start our new life together in the White House. ಅದಕ್ಕೋಸ್ಕರ ನಾನು ತನ್ನ ಹೊಸ ಜೀವನವನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ವೈಟ್ ಹೌಸಲ್ಲಿ ತನ್ನ ಹೊಸ ಜೀವನವನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಬರಾಕ್ ಒಬಾಮ ಅವರು ತನ್ನ ಲೆಟರಲ್ಲಿ ಬರೆದಿದ್ದಾರೆ. ಲವ್ ಡ್ಯಾಡ್, ನಿಮ್ಮ ಪ್ರೀತಿಯ ತಂದೆ ಅಂತ ಲಾಸ್ಟಲ್ಲಿ ಬರೆದಿದ್ದಾರೆ. ಇಫ್ ಯು ನ್ಯೂ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. If you like my video, please press like button. Thank you.